ಆದ್ರೆ ನೀವು ಬೇಡ್ಕೊಳ್ಳೋದು ಹಿರಣ್ಮಯಿ ನೆಮ್ಮದಿಯಾಗಿರ್ಲಿ ಅಂತ. ಹಿರಣ್ಮಯಿ ಮಾತ್ರ ನೆಮ್ಮದಿಯಾಗಿರ್ಲಿ ಅಂತ. ನೋಡಿ, ನಿಮ್ ಸಂಬಂಧನೇ ಬೇಡ ಅಂತ ಮನೆ ಬಿಟ್ಟು ಬಂದವಳು ನಾನು. ನಿಮ್ ಜೊತೆ ಬಾಳೋ ಸಂದರ್ಭ ಬರಬಾರ್ದು ಅಂತಾನೆ ನಾನು ಸಾಯಕ್ ಹೊರಟಿದ್ದು. ಸತ್ತೇ ಹೋಗಿದ್ದೀನಿ ಅಂದ್ಕೊಂಡು ನಿಮ್ ಪಾಡಿಗೆ ನೀವು ಇದ್ಬಿಡಿ. ದಯವಿಟ್ಟು ಮತ್ತೆ ಈ ಕಡೆ ಬರೋ ತೊಂದರೆ ತಗೋಬೇಡಿ. ಕಾತ್ಯಾಯಿನಿ, ಇವರಿಂದ ನಿನ್ಗೇನೇ ತೊಂದರೆ ಆಗಿರಲಿ, ಏನೇ ಅನ್ಯಾಯ ಆಗಿರಲಿ, ಆದರೂ ಹೆತ್ತೋರೆ ಪುಟ್ಟ. ನೋಡು ನಿಮ್ಮಮ್ಮ ಹೇಗೆ ಕಣ್ಣೀರು ಹಾಕ್ತಿದ್ದಾರೆ ಅಂತ. ಈ ಕಣ್ಣೀರು ನಾನು ವಾಪಸ್ ಹೋಗ್ಲಿ ಅಂತ ಅಲ್ಲ. ನಾನು ಹೋಗ್ಲಿಲ್ಲ ಅಂದ್ರೆ ಊರಿನ ಜನ ಅವ್ರ ಹಿರಣ್ಮಯಿನ ಆಡ್ಕೋತಾರೆ. ಅನಾಥೆಯಾಗಿ ಬಂದೋಳು ಹೆತ್ತ ಮಗಳನ್ನೇ ಮನೆ ಬಿಟ್ಟು ಹೋಗುವಾಗ ಮಾಡಿದ್ಲು ಅಂತ. ಅದನ್ನ ಇವ್ರ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಅಲ್ಲಮ್ಮ ಕಾತ್ಯಾಯಿನಿ, ಅವ್ರು ಏನು ಹೇಳ. ಪ್ಲೀಸ್, ಯಾರು ಏನೇ ಹೇಳಿದ್ರು ನಾನಂತೂ ಆ ಮನೆಗೆ ವಾಪಸ್ ಹೋಗಲ್ಲ. ಹಾಗಂತ ನಿಮಗೆ ಭಾರ ಆಗ್ಬಿಡ್ತೀನಿ ಅಂತ ಅಂದ್ಕೋಬೇಡಿ. ಸ್ವಲ್ಪ ಹುಷಾರಾಗೋವರೆಗೂ ಟೈಮ್ ಕೊಡಿ. ಆಮೇಲೆ ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತೀನಿ. ಪ್ಲೀಸ್. ಈ ಅಮ್ಮನಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡಬೇಡವೆ, ಬಂದ್ಬಿಡೆ. ನಿನ್ನ ಕೈ ಮುಗಿತದೆ, ನಿನ್ನ ಕಾಲಿಗೆ ಬೀಳ. ವೈದೇಹಿ, ಏನು ಮಾತಾಡ್ತಿದ್ಯಾ? ನನಗೆ ನನ್ನ ಮಗಳು ಬೇಕಷ್ಟೆ. ಬಾರೆ ಕಾತ್ಯಾಯಿನಿ, ನೀನು ಬರೋವರೆಗೂ ನಾನು ಇಲ್ಲಿಂದ ಕಾಲು ತೆಗೆಯಲ್ಲ. ಆಯ್ತು, ಬರ್ತೀನಿ. ಆದ್ರೆ ನಾನು ಬಂದ್ರೆ ಆ ಹಿರಣ್ಮಯಿನ ಮನೆ ಬಿಟ್ಟು ಆಚೆ ಕಳಿಸ್ತೀರಾ? ಶಾಶ್ವತವಾಗಿ? ಅವಳ ಜೊತೆಗಿರೋ ಎಲ್ಲ ನಂಟನ್ನು ಕಳ್ಕೊತೀರಾ ಶಾಶ್ವತವಾಗಿ? ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನು ನಿಮ್ ಜೊತೆ ಬರೋದು ಸಾಧ್ಯ ಇಲ್ಲ. ನಿಮ್ಮಂತ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಪ್ರತಿ ಕ್ಷಣ ನಿಮ್ಮನ್ನ ದ್ವೇಷಿಸ್ತಿದ್ದೀನಿ. ನಿಮ್ಮ ಮಗಳಾಗಿ ಹುಟ್ಟಿ ಅನಾಥೆ ತರ ಅಲಿಯೋದಕ್ಕಿಂತ ಹುಟ್ಟುವಾಗಲೇ ಅನಾಥೆಯಾಗಿ ಹುಟ್ಟಬೇಕಿತ್ತು ನಾನು. ನಿಮ್ಮ ಪಾಲಿಗೆ ಬಂದ ಕಾತ್ಯಾಯಿನಿ ನನ್ನ ಮಗಳು ಇಲ್ಲ ಅಂದ್ಕೊಳ್ಳಿ. ನಾನು ಅಷ್ಟೇ. ನನ್ನ ಪಾಲ್ಗೆ ಅಪ್ಪ ಅಮ್ಮ ಸತ್ ಹೋದ್ರು ಅಂದ್ಕೋತೀನಿ.
ಮೊದಲು ಹೊರಡಿ ಇಲ್ಲಿಂದ. ನೊಂದ್ಕೋಬೇಡಿ. ಅವಳು ಹೀಗೆ ಮಾತಾಡ್ತಿದ್ದಾಳೆ ಅಂದರೆ ಅವಳಿಗಷ್ಟು ನೋವಾಗಿದೆ ಅಂತ ಅರ್ಥ. ಹಾಗಂತ ಅವಳು ಸರಿ ಅಂತ ನಾನು ಹೇಳ್ತಿಲ್ಲ. ಒಂದು ಸ್ವಲ್ಪ ದಿನ ಅವಳು ಇಲ್ಲೇ ಇರಲಿ. ಅವಳ ಮನಸ್ಸು ತಿಳಿಯಾದ್ಮೇಲೆ ನಾನೇ ಅವಳನ್ನ ಕರ್ಕೊಂಡು ಬರ್ತೀನಿ. ಬನ್ನಿ, ತಿಂಡಿ ತಿನ್ನಿ. ಬೇಡ, ನಾವು ಹೊರಡ್ತೀವಿ. ರೀ, ಅವ್ರ ಮೇಲೆ FIR ಫೈಲ್ ಮಾಡಿರಿ. ಇನ್ಸ್ಪೆಕ್ಟರ್, ಯಾರೋ ಕೊಟ್ಟಿರೋ ಕಂಪ್ಲೇಂಟಿಂದ ನಾನು ಅಪರಾಧಿ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದೀರಾ? ನನ್ನ ಮೇಲೆ FIR ಫೈಲ್ ಮಾಡ್ತೀರಾ? ಹಿರಣ್ಮಯ್ಯ ಅನ್ನೋರ್ ಕೊಲ್ಲಕ್ಕೆ ಸ್ಕೆಚ್ ಹಾಕಿ ಎಸ್ಕೇಪ್ ಆಗಿದ್ದೆ. ಇನ್ನಿಬ್ಬರಿಗೆ ಅಪಾಯ ಮಾಡೋ ಟೈಮಲ್ಲಿ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದೀಯಾ. ಆದರೂ ಈ ಥರ ಮಾತಾಡ್ತೀಯ ಅಂತಂದರೆ ಎಷ್ಟು ಕೊಬ್ಬಿರ್ಬೇಡ ನಿನಗೆ. ಆ ಇಬ್ಬರು ಅಪ್ಪ ಮಗಳ ಬಗ್ಗೆ ಬಿಡ್ರಿ, ಕಾಸು ಪಿಕ್ಸಕ್ಕೆ ಅವ್ರ ಮಗಳನ್ನ ನಾನು ಹಿಂದೆ ಬಿಟ್ಟಿದ್ದೆ. ಆ ಮಂಜುನಾಥ್ ಹಿರಣ್ಮಯಿ ವಿಷಯ ಹೇಳಿ, ಅವಳನ್ನ ಕೊಲ್ಲೋದಕ್ಕೆ ನಾನೇ ಸ್ಕೆಚ್ ಹಾಕಿದ್ದು ಅಂತ ಏನಿದೆ ನಿಮ್ಮ ಹತ್ರ ಪ್ರೂಫು? ಹಾಂ, ಸುಪಾರಿ ಕಿಲ್ಲರ್ಸ್ ಕೊಟ್ಟಿರೋ ಹೇಳಿಕೆ ಇದೆ. ಯಾರಾದರೂ ಅವ್ರ ಹತ್ರ ಬಲವಂತವಾಗಿ ಸುಳ್ಳು ಹೇಳಿಸಿರ್ಬೋದಲ್ಲ. ನನಗಾಗದೇ ಇರೋರು ಸುಪಾರಿ ಕಿಲ್ಲರೇ ಅವ್ರಿಗೆ ಚುಚ್ಚಿದ್ದು ಅಂತ ನಿಮ್ಮ ಹತ್ರ ಪ್ರೂಫ್ ಇದೆ, CCTV ಫುಟೇಜ್ ಇದೆ. ಆದರೆ ನಾನೇ ಅವ್ರಿಗೆ ಸುಪಾರಿ ಕೊಟ್ಟಿದ್ದು ಅಂತ ನಿಮ್ಮ ಹತ್ರ ಪ್ರೂಫ್ ಏನಿದೆ? ಕೋರ್ಟ್ ಕಟ್ಕಟಲ್ಲಿ ತೊಗೊಂಡು ನಿಲ್ಲಿಸ್ತೀವಲ್ಲ, ಆಗ ತೋರಿಸ್ತೀನಿ ಪ್ರೂಫ್ ಏನಿದೆ ಅಂತ. ಅಲ್ಲಿಗೆ ಬಲವಾದ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಅನುಮಾನದ ಮೇಲೆ ನನ್ನನ್ನು ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡಿದ್ದೀರ. ನನಗೂ ಲಾ ಗೊತ್ತು. ನನ್ನ ಲಾಯರ್ಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ ನೀವು ಫೋನ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಇದಕ್ಕೂ ನೀವು ಕೋರ್ಟಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಈಗೇನು ನೀವಾಗ ನೀವೇ ನನಗೆ ಫೋನ್ ಮಾಡೋಕ್ಕೆ ಬಿಡ್ತೀರಾ ಅಥವಾ ಮುಂದಿನ ಪರಿಣಾಮನ ಫೇಸ್ ಮಾಡ್ತೀರಾ? ದಟ್ಸ್ ಬುದ್ಧಿವಂತಿ. ಯಾರಿಗೆ ಫೋನ್ ಮಾಡ್ತೀಯೋ ಫೋನ್ ಮಾಡ್ಕೋ, ಆದರೆ ಈ ಸರಿ ನಿನಗೆ ಜೈಲು ಊಟ ಗ್ಯಾರಂಟಿ. ಓ ಭ್ರಮೆ. ತಗೊಳ್ಳಿ ಮಾತ್ರೆ. ಪಕ್ಕದಲ್ಲಿ ಕೂತು ಕೊಟ್ರೆ ಮಾತ್ರೆ ತಗೊಳ್ಳೋದು. ಆವಾಗಲೇ ಏಟಾಗಿದ್ದು ನಿಮಗೆ, ಆದರೆ ಪ್ರಾಣ ಹೋಗಿದ್ದು ನನಗೆ ಅಂತ ದೊಡ್ಡದಾಗಿ ಡೈಲಾಗ್ ಹೊಡೆದೆ. ಅದೆಲ್ಲ ಸುಳ್ಳ? ನಿಮ್ಮ ಮನಸ್ಸನ್ನೇ ಕೇಳ್ಕೊಳ್ಳಿ, ಸುಳ್ಳೋ ಸತ್ಯನೋ ಅಂತ. ನನ್ನ ಮನಸ್ಸಿಗೆ ಗೊತ್ತಾಗ್ತಿಲ್ಲಪ್ಪ, ನೀನೇ ಗೊತ್ತು ಮಾಡಿಸು. ಪಕ್ಕದಲ್ಲಿ ಬಂದು ಕೂತು. ಇಷ್ಟು ದಿನ ನಮ್ಮ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ನೀನು ಮಾವನಿಗೆ ಮಗಳಾಗಿರಲಿಲ್ಲ. ಆದರೆ ಈಗ ಮಾವ ನಿನ್ನ ದತ್ತಕ್ಕೆ ತಗೊಂಡು ಸ್ವಂತ ಮಗಳು ಅಂತ ಸ್ವೀಕಾರ ಮಾಡಾಯಿತು. ನಮ್ಮ ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗೋಯ್ತು. ಈಗ ನಾವಿಬ್ಬರೇ ಮಾತಾಡ್ಕೊಳ್ಳಿ ಅಂತ ಮನೆಯವರೆಲ್ಲ ನಮ್ಮಿಬ್ಬರನ್ನೂ ಏಕಾಂತದಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗಲಾದರೂ ಬಂದು ನನ್ನ ಪಕ್ಕ ಕೊಡಬಾರ್ದ?
ಅಮ್ಮ ಯಾಕಮ್ಮ ತುಂಬ ಬೇಜಾರಲ್ಲಿ ಕೂತಿದ್ಯಾ? ಓಹ್, ಕಾತ್ಯಾಯನಿಯವರ ವಿಷಯನಾ? ಅಮ್ಮ, ಕಾತ್ಯಾಯನಿಯವರು ಅವ್ರ ತಂದೆ ತಾಯಿ ಜೊತೆ ಮಾತಾಡಿದ ತಪ್ಪು ಅಂತ ನಿನಗೆ ಅನಿಸ್ತಿರ್ಬೋದು. ಆದ್ರೆ ಕಾತ್ಯಾಯನಿಯವ್ರ ಬಗ್ಗೆನೇ ನನ್ನ ಮನಸ್ಸು ಯೋಚನೆ ಮಾಡ್ತಿದ್ಯಮ್ಮ. ಆದರೆ ನನ್ನ ಮನಸ್ಫೂರ್ತಿ ತುಂಬಿಕೊಂಡಿರೋದು ಸೂರ್ಯಂದೇ ಚಿಂತೆ ಕಣ. ಅವನ ಮನೆಯಿಂದ ಹೋದಾಗಿಂದ ಫೋನ್ ಮಾಡ್ತಾನೆ ಇದ್ದೆ, ರಿಂಗ್ ಆಗ್ತಾ ಇತ್ತು, ಯಾರೂ ರಿಸೀವ್ ಮಾಡ್ತಿರ್ಲಿಲ್ಲ. ಆದರೆ ಇವತ್ತು ಯಾರೋ ಒಬ್ಬ ಹುಡುಗ ರಿಸೀವ್ ಮಾಡ್ದ. ತಮಿಳ್ನಾಡುಗೆ ಅಕ್ಕಿ ತಗೊಂಡು ಹೋಗೋ ಗೂಡ್ಸ್ ಗಾಡಿನಲ್ಲಿ ಸೂರ್ಯನ್ ಫೋನ್ ಸಿಕ್ತು ಅಂತ ಹೇಳ್ದ. ಹಾಗಾದ್ರೆ ಸೂರ್ಯ ಎಲ್ಲಿ ಹೋದ? ಸೂರ್ಯನ್ ಫೋನ್ ಹೇಗೆ ಆ ರೂಟಲ್ಲಿ ಹೋಯ್ತು? ಸೂರ್ಯ ಏನಾದ್ರೂ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೋ ಏನೋ? ಹಾಗೇನಾದ್ರೂ ಆದ್ರೆ ಸೂರ್ಯನ ನಾವು ಹೇಗೆ ಕಾಪಾಡ್ಕೊಳ್ಳೋದು? ಅಮ್ಮ, ನಿನಗೆ ನನ್ನ ಮದುವೆ ಚಿಂತೆನೂ ಇತ್ತು. ಏನಾಗಿದೆಯೋ ನಿನಗೆ? ಮನೇಲಿ ಎಲ್ಲರೂ ಸೂರ್ಯನ ಬಗ್ಗೆ ಚಿಂತೆ ಮಾಡ್ತಿರ್ಬೇಕಾದ್ರೆ ನಿನ್ನ ಮದುವೆ ಬಗ್ಗೆ ಯೋಚನೆ ಆದ್ರೂ ಮಾಡೋಕ್ಕಾಗತ್ತಾ? ಸೂರ್ಯನ ಬಚಾವ್ ಮಾಡೋಕ್ಕೋಸ್ಕರನೇ ಅಮ್ಮ ನಾನು ಮದುವೆ ಬಗ್ಗೆ ಆಸಕ್ತಿ ತೋರಿಸ್ತಿರೋದು. ನಿನ್ನ ಮದುವೆ ಸೂರ್ಯನ್ ಕಾಪಾಡುತ್ತಾ? ನೀನು ಒಪ್ಪಿದ್ರೆ, ಕಾತ್ಯಾಯನಿಯವರು ಮನ್ಸು ಮಾಡಿದ್ರೆ ಕಾಪಾಡ್ಬೋದು. ಸೂರ್ಯನಿಂದ ವರದರಾಜ್ ಅವರ ಸ್ನೇಹ ಕಳ್ಕೊಳ್ಳೋ ಟೈಮ್ ಬಂತು ಅಂತ ತಾತ ಬೇಜಾರು ಮಾಡ್ಕೊಂಡಿದ್ರು ಮೊನ್ನೆ. ಆದರೆ ನಾನು ಕಾತ್ಯಾಯನಿನ ಕಾಪಾಡಿದೆ ಅಂತ ವಿಷಯ ಕೇಳಿ ಅದೇ ವರದರಾಜ್ ಅಂಕಲು ನಮ್ಮ ಮನೆಗೆ ಬರೋಂಗಾಯ್ತು ಕಾತ್ಯಾಯನಿಗೋಸ್ಕರ. ಈಗ ಅದೇ ಕಾತ್ಯಾಯನಿಯವ್ರನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೊಬಿಟ್ರೆ? ವರದರಾಜು ಅವ್ರಿಗೆ ನಾವು ಮಗಳು ಗಂಡನ ಮನೆಯವ್ರು ಆಗ್ತೀವಿ. ಕಾತ್ಯಾಯನಿಯವ್ರಿಗೋಸ್ಕರ ಅವರು ಸೂರ್ಯನ ವಿರುದ್ಧ ಹೋಗೋದು ತಪ್ಪುತ್ತೆ. ಆಂಜನೇಯ ಸ್ವಾಮಿ ತಾಯ್ತನ ತೆಗ್ದಿಟ್ಟಿದ್ದೇನಮ್ಮ. ಯಾರ್ದು ಅಭ್ಯಂತರ ಇಲ್ಲ ಅಂದ್ರೆ ನಾನು ಕಾತ್ಯಾಯನಿಯವ್ರನ್ನ ಮದುವೆ ಆಗಕ್ಕೆ ಸಿದ್ಧ. ಮನಸ್ಪೂರ್ವಕವಾಗಿ? ಹ್ಞೂ ಅಮ್ಮ. ಹಲೋ ಅಮ್ಮ, ಸೂರ್ಯ, ಎಲ್ಲಿದ್ಯೋ? ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಮ್ಮ. ಯಾವುದೋ ಕೆಲಸಕ್ಕೆ ಬಾರದೇ ಇರೋ ಸ್ಟೇಟ್ಮೆಂಟ್ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡ್ಕೊಂಬಂದಿದ್ದಾರೆ ಇನ್ಸ್ಪೆಕ್ಟ್ರು. ಇವಾಗ FIR ಬೇರೆ ಹಾಕ್ತೀನಿ ಅಂತ ಕೂತಿದ್ದಾರೆ. ಒಂದ್ಸಲ FIR ಲಾಡ್ಜ್ ಆಯಿತು ಅಂದರೆ ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿಬಿಡುತ್ತಮ್ಮ. ಇರು, ಈಗಲೇ ಮಾವನ ಜೊತೆ ಮಾತಾಡಿ ಲಾಯರ್ ವ್ಯವಸ್ಥೆ ಮಾಡಿಸ್ತೇನೆ. ಆ ಮುತ್ಕ ನನಗೇನು ಲಾಯರ್ ವ್ಯವಸ್ಥೆ ಮಾಡೋದು ಬೇಡಮ್ಮ. ಅವನು ಸತ್ಯ ಹರಿಶ್ಚಂದ್ರನ್ ತುಂಡು ಅಂತ ಪ್ರೂವ್ ಮಾಡೋದಕ್ಕೆ ಈ ಕೇಸಲ್ಲಿ ಇನ್ವಾಲ್ವ್ ಆಗದೆ ಇದ್ರೆ ಸಾಕು. ಹಾಗೆ ನೋಡ್ಕೊ. ನಾನೇ ಲಾಯರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ನಿನ್ನ ಮಗ ಆಂಜನೇಯನ್ ಭಕ್ತಂಗೂ ಒಂದು ಮಾತು ಹೇಳೋದಕ್ಕೆ ಹೇಳು. ಈ ಟೈಮಲ್ಲಿ ಅಲ್ವೇನಮ್ಮ ನಮ್ಮವರು ತಮ್ಮವರು ಅಣ್ಣ ತಮ್ಮ ಅಂತ ಆಗಬೇಕಾಗಿರೋದು? ಹೇಳ್ತೀನಿ ಕಣೋ, ನೀನೇನು ಯೋಚನೆ ಮಾಡಬೇಡ. ಸಮರ್ಥನ ಈಗಲೇ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸ್ತೇನೆ.
ಇನ್ಸ್ಪೆಕ್ಟರ್, ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಕೂಲ್ 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 ಕೂಲ್. ತೊಗೊಳಪ್ಪ, ನಿಮ್ಮ ಸಾಹೇಬ್ರಿಗೆ ಫೋನ್ ಕೊಟ್ಬಿಡು.